ಚಿತ್ರದುರ್ಗದ ಹಿರಿಯೂರಿನಲ್ಲಿ ಬಸ್ ದುರಂತ ಪ್ರಕರಣ. ಹಾಸನ ಜಿಲ್ಲೆಯಲ್ಲಿ ಮೃತ ಮಾನಸ ಮನೆ ಖಾಲಿ. ಚನ್ನರಾಯಪಟ್ಟಣದ ತದ್ಯಮ್ಮ ಬಡಾವಣೆಯಲ್ಲಿ ನೀರವ ಮೌನ. ಮಾನಸಳನ್ನು ನೆನೆದು ಬಿಕ್ಕಿ ಅತ್ತ ಸ್ಥಳೀಯ ಮಹಿಳೆಯರು. 20 ವರ್ಷಗಳಿಂದ ಇದೇ ಏರಿಯಾದಲ್ಲಿ ವಾಸವಾಗಿದ್ದ ಮಾನಸ ಕುಟುಂಬ. TV5 ಎದುರು ಭಾವುಕರಾಗಿದ್ದಾರೆ ಸ್ಥಳೀಯ ಮಹಿಳೆಯರು. 20 ವರ್ಷದಿಂದ ಇದೇ ಬೀದಿಲಿ ಇದ್ರು ಅಂತ ಅಂದರೆ ಮಾನಸ ಅವರು ಹುಟ್ಟು ಬೆಳೆದಲ್ಲಿಂದಲೂ ನೋಡ್ಕೊಂಡು ಬಂದಿರ್ತಾರೆ. ಅದನ್ನೇ ಅವ್ರು ಹೇಳ್ತಾ ಇದ್ದಿದ್ದು. ಎಲ್ಲ ಫಂಕ್ಷನ್ಸಿಗೂ ಅಟೆಂಡ್ ಆಗೋದಾಗಿರ್ಬೋದು, ಎಲ್ಲರೂ ಮಾತಾಡಿಸೋದಾಗಿರ್ಬೋದು ಅಂತ. ಇನ್ನು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಚಿತ್ರದುರ್ಗದ ಹಿರಿಯೂರು ಬಸ್ ದುರಂತ ಪ್ರಕರಣದಲ್ಲಿ ಈಗಾಗಲೇ ಚನ್ನರಾಯಪಟ್ಟಣದ 2 ಯುವತಿಯರು ಸಾವನ್ನಪ್ಪಿರುವಂಥದ್ದು. ಈಗ ನಾವು ಮಾನಸ ಅವರ ಮನೆ ಇದ್ದೀವಿ. ಮಾನಸ ಅವರ ಮನೆಯ ಬಳಿ ಇರುವಂಥದ್ದು ಇದು ಚನ್ನರಾಯಪಟ್ಟಣದ ತಗ್ಯಮ್ಮ ಬಡಾವಣೆ. ನಾವು ನನ್ನ ಬಲಭಾಗದಲ್ಲಿ ಬಲಭಾಗದ ಮನೆ ಏನಿದೆ, ಆ ಬಲಭಾಗದ ಮನೆಯಲ್ಲಿ ಈಗಾಗಲೇ ಮಾನಸ ಅವರ ಕುಟುಂಬದವರು ವಾಸವಿದ್ದಂಥದ್ದು. ಯಾಕಂತಂದರೆ ಇವ್ರಿಗೂ ಕೂಡ ಮದುವೆ ಫಿಕ್ಸ್ ಆಗಿತ್ತು ಎನ್ನುವ ಮಾತುಗಳು ಕೇಳಿ ಬರ್ತಾಯಿತ್ತು. ಈ ಏರಿಯಾ ನಿನ್ನೆಯಿಂದಲೂ ಕೂಡ ಎಲ್ಲರೂ ಊಟವನ್ನು ಮಾಡಿಲ್ಲ, ಮನೆಯಲ್ಲಿ ಯಾರೂ ಕೂಡ ಅಡುಗೆ ಮಾಡಿಲ್ಲ ಅನ್ನುವ ಮಾತುಗಳನ್ನ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾಯಿದ್ರು. ಮಾನಸ ಓಡಿಸ್ತಿದ್ದಂತಹ ಬೈಕ್ ಕೂಡ ಈಗಾಗಲೇ ಅನಾಥವಾಗಿದೆ. ಯಾಕಂದರೆ ತುಂಬ ಕಷ್ಟಪಟ್ಟು ಮಗಳನ್ನು ಒಂದು ಹಂತಕ್ಕೆ ತಂದು ಓದಿಸಿ ನಂತರ ಆಕೆಗೆ ಬೆಂಗಳೂರಿನಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಜಾಬ್ ಕೂಡ ಆಗಿತ್ತು. ಇಲ್ಲಿ ಈ ನಾವು ಏನು ನೋಡ್ತಾ ಇದ್ದೀವಿ ಹೇಗಿದೆ? ಚೆನ್ನಾಗಿದ್ದೀವಿ ಸರ್. ನಾವು ಅವ್ರ ಜೊತೆ ಸ್ವಲ್ಪ ದಿವಸ ಆಯಿತು ಬಂದು, ಅವ್ರ ಜೊತೆ ಅಷ್ಟೇ ಚೆನ್ನಾಗಿದ್ದೀವಿ ಸರ್. ನಾವು ಅವಾಗ್ಲಿಂದ ನೋಡ್ತಿದ್ವಿ ಅವ್ರನ್ನ. ಎಷ್ಟು ಚಿಕ್ಕ ವಯಸ್ಸಿಂದ ಮಕ್ಕಳು ಎಷ್ಟು ಬೆಳವಣಿಗೆ ಇದ್ರು ಅಂದರೆ ಎಲ್ಲರ ಜೊತೆ, ಅಕ್ಕ ತಂಗಿಯರ ಜೊತೆ ಆಂಟಿ ಈಗ ಚೆನ್ನಾಗಿದ್ದೀರಾ ಆಂಟಿ, ನಾವು ಬಂದ್ರವ ಮನಸ್ಸು ಈಗ ಬಂದು ಉಂಕಣ್ಣು ಆಂಟಿ ಚೆನ್ನಾಗಿದ್ದೀರಾ ಅಂತ ಎಲ್ಲರೂ ಮಾತಾಡ್ಸೋರು. ತುಂಬ ಚೆನ್ನಾಗಿ ಮಾತಾಡ್ಸೋರು ಸರ್. ನಮಗೆ ನೋಡೋಕ್ಕೆ ಈಗ ಅವಳು ಇಲ್ವಲ್ಲ ಅನ್ನೋ ಒಂದು ಇದಾಗ್ಬಿಟ್ಟೈತೆ ಎಲ್ಲರಿಗೂ. ಗಣೇಶ ಕೂರಿಸ್ಬೇಕಾದ್ರೆ ಅವಳದೇ ಎಲ್ಲ ಸಂಭ್ರಮ, ಅಷ್ಟು ಇದಾಗಿ ಮಾಡೋದು. ಇವಾಗ ಈ ಏರನೇ ಒಂಥರ ನೆನ್ನೆಯಿಂದ ಬೇಕು ಅನ್ನಿಸ್ತಾ ಗೊತ್ತೈತೆ. ಸಂಕ್ರಾಂತಿ ಬತ್ತು ಅಂದರೆ ಮನೆಯೊಳಗೆ ಲಕ್ಷ್ಮಿನೇ ಬಂದಂಗೆ ಬರೋದು. ನಾವೆಲ್ಲ ತುಂಬ ಚೆನ್ನಾಗೈತೆ ಹುಡುಗಿ, ದೇವರು ಒಂದು ಯಾವ ಭಾಗದಲ್ಲಾರು ತಳ್ಳಿ ಕಳ್ಸೋಕ್ಕಾಗಿರ್ಲಿಲ್ವ ಅಂತ ಎಲ್ಲರೂ ಆತಂಕ ಪಡ್ಕೊಂಡು ನೆನ್ನೆಯಿಂದ ಬರೀ ಬೀದಿಲೇ ಕೂತಿದ್ದೀವಿ ಎಲ್ಲರೂ. ಯಾರು ಈ ವಠಾರ ಇದ್ರಲ್ಲೇ ಯಾರೂ ಒಳಗಡೆನೇ ಹೋಗಿಲ್ಲ. ಎಲ್ಲ TV ಮುಂದೆ ರೋಡಲ್ಲಿ ಪಾಪ ಯಾವಾಗ ಬರುತ್ತೋ ಏನು ಅಂತ ಎಲ್ಲರೂ ಹಂಗೆ ಕೂತಿದ್ದೀವಿ ಸರ್. ನಮ್ಮ ಜೊತೆಲೂ ಚೆನ್ನಾಗಿತ್ತಪ್ಪ ಕಣಪ್ಪ. ಎಲ್ಲ ಇದು ಮಾಡಿಗೆ ಬಂದರೆ ಅದು ಅವ್ರ ಮನೆ, ಇದು ನಮ್ಮ ಮನೆ. ಬಂದು ಮಾತಾಡ್ಸ್ಕೊಂಡು ಹೋಗೋದು ಚೆನ್ನಾಗಿ. ಅಜ್ಜಿ ಚೆನ್ನಾಗಿದ್ದೀರಾ, ಊಟ ಆಯಿತಾ, ಬನ್ನಿ ಕಾಫಿ ಕುಡೀರಿ ಅಂತ ಎಲ್ಲ ಮಾತಾಡೋದು. ಎಲ್ಲ ಅವ್ರ ಅಮ್ಮನೂ ಹಂಗೆ ಕಂಡ್ಕೊಂಡು, ಅವ್ರ ಅಪ್ಪಾಜಿಯು ಅಷ್ಟೇ ಚೆನ್ನಾಗಿ ಮಾತಾಡ್ಕೊಂಡು ಅಷ್ಟೇ ಚೆನ್ನಾಗಿತ್ತು. ಶಾಕ್ ಆಗಿದೆ. ಜೊತೆಗೆ ನಿನ್ನೆಯಿಂದಲೂ ನಾವು ಯಾರೂ ಕೂಡ ಇಲ್ಲಿ ಸರಿಯಾಗಿ ಊಟ ಮಾಡಿಲ್ಲ, ಮತ್ತು ಮನೇಲಿ ಅಡುಗೆಯನ್ನು ಕೂಡ ಮಾಡಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.